ಹಲೋ ಸ್ನೇಹಿತರೆ, ಇದು ಪ್ರೀತಿಯೋ ಇಲ್ಲ ವಿಪರ್ಯಾಸವೋ ನನಗಂತೂ ಗೊತ್ತಿಲ್ಲ. ವಿಚಿತ್ರವೂ ಅನ್ಕೋಬೋದು. ಏನು ಅಂದರೆ ಎಲ್ಲರೂ ಪ್ರೀತಿ ಪ್ರೀತಿ ಅಂತ ಹೋಗ್ತಾರೆ. ಅದರಲ್ಲಿ ಏನಿದೆಯೋ ಗೊತ್ತಿಲ್ಲ. ಆದರೆ ಪ್ರೀತಿ ಅಂದರೆ ಒಂಥರ ಪವಿತ್ರತೆ ಇರಬೇಕು. ಈಗ ಆ ಪವಿತ್ರತೆ ಅಲ್ಲಿ ಇರೋದಿಲ್ಲ, ಹಾಗಾಗಿ ಅದಕ್ಕೆ ಬೆಲೆ ಇಲ್ಲ. ಪ್ರೀತಿ ಅಂದರೆ ಒಂದು ಅಮೃತ ಬಿಂದು ಥರ ಇರಬೇಕು. ಸಾಯೋ ಮನುಷ್ಯನ ಒಂದು ಕ್ಷಣ ಉಳಿಸುವ ತಾಕತ್ತು ಆ ಪ್ರೀತಿಗಿದೆ. ಅದನ್ನು ಅರ್ಥವ್ರು ಈ ಪ್ರೀತಿ ಅಂದ ತಕ್ಷಣವೇ ತುಂಬ ಜನಕ್ಕೆ ಬರೋದು ಏನು ಗೊತ್ತಾ ಸ್ನೇಹಿತರೆ, ಕಾಮ. ಪ್ರೀತಿ ಅಂದ ತಕ್ಷಣ ಲವ್ ಮಾಡ್ತಾ ಇದ್ದೀವಿ ಅಂದ ತಕ್ಷಣ ಅವ್ರ ಮೈಂಡಲ್ಲಿ ಬರೋದು ಇವರೇನೋ ಇದರಲ್ಲಿದ್ದಾರೆ, ಆ ಥರ ತಪ್ಪು ಇದೇ ಬರುತ್ತೆ. ಯಾಕಂದರೆ ಆ ಥರ ಆಗೋಗಿದೆ ಸಿಚುವೇಶನ್ಸ್, ಯಾರೇನೂ ಮಾಡಲಿಕ್ಕಾಗೋದಿಲ್ಲ. ಒಂದು ಪವಿತ್ರ ಪ್ರೇಮ ಯಾವ ರೀತಿ ಇರಬೇಕು ಅಂದರೆ, ಒಬ್ಬರು ಕಷ್ಟಿಸ್ಕೋಕ್ಕಾಗ ಏನಾದರೂ ಅವರು ಮಾತಿನಲ್ಲೇ ಅರ್ಥ ಮಾಡ್ಕೋಬೇಕಾಗುತ್ತೆ. ಏನಾದರೂ ಹಲೋ ಅಂದ ತಕ್ಷಣ ಅವರು ವಾಯ್ಸಲ್ಲಿ ಕಂಡುಹಿಡಿಯೋದು ಮತ್ತು ನಿಜವಾದ ಪ್ರೀತಿ ಇದಿಷ್ಟು. ಒಂದು ಹೆಣ್ಣು ಒಂದು ಗಂಡು ಸ್ನೇಹವಾಗಿದ್ದರೆ, ಅವರಲ್ಲಿ ನಿಜವಾಗಿ ಸ್ನೇಹನೇ ಆಗಿದ್ದರೆ ಇದು ಅಲ್ಲಿ ಕಾಣಿಸುತ್ತೆ ಸ್ನೇಹಿತರೆ. ಯಾಕಂದರೆ ಅವರಲ್ಲಿ ಕಾಮದ ಪ್ರಶ್ನೆನೇ ಬರೋದಿಲ್ಲ, ಬರೀ ಸ್ನೇಹ ಪ್ರೀತಿ ಮಾತ್ರ ಇರುತ್ತೆ. ಒಬ್ಬರ ಕಷ್ಟಕ್ಕೆ ಒಬ್ಬರು ಆಗ್ತಾರೆ, ಒಬ್ಬರಿಂದ ಒಬ್ಬರು ಏನೂ ಎಕ್ಸ್ಪೆಕ್ಟೇಷನ್ನೇ ಮಾಡೋದಿಲ್ಲ. ಏನಾದರೂ ಕಷ್ಟ ನಾನಿದ್ದೀನಿ ಒಂದೇ ಮಾತು, ಅವರೇನಲ್ಲಿ ಸಹಾಯ ಮಾಡೋಕ್ಕೆ ಹೋಗಲ್ಲ, ಆದರೆ ನಾನಿದ್ದೀನಿ ಭಯ ಪಡಬೇಡ ಅನ್ನೋ ಒಂದು ಮಾತು, ಅದು ಪ್ರೀತಿ ನಂಬಿಕೆ ಕೊಡುತ್ತೆ. ಹಾಗಾಗಿ ಅಂಥ ಪ್ರೀತಿಗೆ ನಾನಾ ರೀತಿಯ ಬಣ್ಣಗಳನ್ನು ಒದಿಸ್ಬಿಡ್ತಾರೆ. ಅದು ಒದಿಸೋರು ಯಾರು? ನಾವೇ ಅಲ್ವಾ? ನಾವು ಅಂದರೆ ಸುತ್ತಮುತ್ತಲ ಜನಗಳು. ಇಲ್ಲೊಂದು ವಿಚಿತ್ರ ಪ್ರೇಮ ಕಂಡೆ ನನ್ನ ಸ್ನೇಹಿತರೆ, ನಿಜಕ್ಕೂ ವಿಚಿತ್ರನೇ. ಏನು ಅಂದರೆ, ಯಾವುದೋ ಒಂದು ಸಿಚುವೇಷನಲ್ಲಿ ಒಂದು ಕಾಲು ಫ್ರ್ಯಾಕ್ಚರ್ ಆದಾಗ ಹಾಸ್ಪಿಟಲಿಟಿಗೋಸ್ಕರ ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋದಾಗ ಸಡನ್ನಾಗಿ ಆಟೋದಲ್ಲಿ ಹೋಗ್ಬೇಕು ಸಿಚುವೇಶನ್ ಬರುತ್ತೆ. ಆಗ ಆಟೋ ಹತ್ತಿದಾಗ ಈ ಆಟೋ ಓಡಿಸುವ ಒಬ್ಬ ಡ್ರೈವರ್ ಮೇಲೆ ಆ ಹುಡುಗಿಗೆ ಸಡನ್ನ ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಪ್ರೀತಿ ಒಬ್ಬರು ಮಾಡುತ್ತೆ. ಇದು ಇನ್ಫ್ಯಾಕ್ಷನೇಷನ್ ಅನ್ಕೋಬೋದು. ನೋವು ಎಲ್ಲರೂ ಅಂದ್ಕೊಳ್ಳೋದಷ್ಟೇ, ನೋಡಿದ ತಕ್ಷಣ ಪ್ರೀತಿ ಅಂದರೆ ಇನ್ಫ್ಯಾಕ್ಷನೇಷನ್ ಇರಬೇಕು ಅಂದ್ಕೊಂಡು. ಆದರೆ ಅದನ್ನು ಆಳವಾಗಿ ನೋಡ್ತಾ ಹೋದರೆ ನಿಜವಾಗ್ಲೂ ಎಷ್ಟೊಂದು ಪರ್ಫೆಕ್ಟ್ ಪ್ರೀತಿ ಅಂದರೆ ಈಗೂ ಇರುತ್ತಾ, ಇದೇನಾ ಪ್ರೀತಿ ಅನ್ನೋ ಥರ ವಿಸ್ಮಯ ಸ್ನೇಹಿತರೆ. ಏನು ಅಂತ ನಾನು ಮುಂದೆ ನಿಮ್ಗೆ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಟೈಮ್ ಇದ್ದಾಗ, ಟೈಮನ್ನು ಯಾರೂ ಎಲ್ರಿಗೂ ಪ್ರೆಷಿಯಸ್ ಅದು. ಹಾಗಾಗಿ ನಿಮಗೆ ಟೈಮ್ ಇದ್ದರೆ ಒಂದು ನಿಮಿಷ